ಇದು ಶ್ರೀನಿವಾಸ ಕಲ್ಯಾಣಕ್ಕೋಸ್ಕರ ತಂದಿರತಕ್ಕಂತಹ ವಿಗ್ರಹ. ಇದರಲ್ಲಿ ಶ್ರೀನಿವಾಸ ಲಕ್ಷ್ಮಿ ಇದೆ. ಇದಕ್ಕೆ ಕೈಯಲ್ಲಿ ಮಾಡಿರ್ತಕ್ಕಂಥ ಪುಟ್ಟ ಹಾರ ಇದೆ. ಇದಕ್ಕೆ ಕಲರ್ಫುಲ್ ಮಗ್ಗಿನ ಜಡೆ ರೆಡಿ ಮಾಡಿದ್ದೀನಿ. ಆಮೇಲೆ ದಿಂಡು ಕೂಡ ರೆಡಿ ಮಾಡಿದ್ದೀನಿ ನೋಡಿ. ಈ ಥರ ಈ ವಿಗ್ರಹ ನೋಡಲಿಕ್ಕೆ ಎಷ್ಟು ಮುದ್ದಾಗಿದೆ. ಇವಾಗ ಅಭಿಷೇಕಕ್ಕೋಸ್ಕರ ಯಾವ ಥರ ರೆಡಿ ಮಾಡೋದು ಅನ್ನೋದನ್ನು ನಾನಿವಾಗ ತೋರಿಸ್ತೀನಿ ನೋಡಿ. ಶ್ರೀನಿವಾಸ ಲಕ್ಷ್ಮಿ ವಿಗ್ರಹನ ಇಲ್ಲಿ ತಟ್ಟೆ ಮೇಲಿಟ್ಟು ಅಭಿಷೇಕಕ್ಕೋಸ್ಕರ ಅಲಂಕಾರ ಮಾಡಲಾಗಿದೆ. ಆಮೇಲೆ ಜೀರಿಗೆ ಬೆಲ್ಲ ಕೂಡ ಇದೆ. ಇದಕ್ಕೆ ತಾಲಿ ಕೂಡ ಇಲ್ಲಿಟ್ಟಿದ್ದೀವಿ ಕಲ್ಯಾಣಕ್ಕೋಸ್ಕರ. ಹಾಗಾಗಿ ಇದು ಶ್ರೀನಿವಾಸ ಪದ್ಮಾವತಿ ಲಕ್ಷ್ಮೀ ಕಲ್ಯಾಣಕ್ಕೋಸ್ಕರ ರೆಡಿ ಮಾಡಿರ್ತಕ್ಕಂತಹ ತಟ್ಟೆ ನೋಡಿ. ಈ ಥರ ನಾವು ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಎಲ್ಲರೂ ಮಾಡಿರ್ತಕ್ಕಂತಹ ಅಲಂಕಾರನೇ ಮಾಡೋ ಬದಲು ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ಥರ ಅಲಂಕಾರ ಮಾಡಿದ್ದೀನಿ. ಇವಾಗ ಸ್ವಲ್ಪ ಜಿಪ್ಸಿ ಫ್ಲವರ್ಸು ಚೇಂಜ್ ಮಾಡೋಣ ಪರ್ಪಲ್ ಕಲರ್ಗೆ ನೋಡಿ. ಇದಕ್ಕೆ ಪರ್ಪಲ್ ಕಲರ್ ಜಿಪ್ಸಿ ಫ್ಲವರ್ಸ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಈ ಥರ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ.